ತಾಯಿ ಶಾರದಾ ದೇವಿಯ ಬಾರಮ್ಮ ತಾಯಿ ಶಾರದಾ ದೇವಿಯ ಬಾರಮ್ಮ ತಾಯಿಯ ಶಾರದಾ ದೇವಿಯ ಬಾರಮ್ಮ ತಾಯಿ ಶಾರದಾ ದೇವಿಯ ಆದಿ ಬ್ರಹ್ಮನ ರಾಣಿ ವೇದದಲ್ಲಿ ಕಾಡ ಚಲುವೆ ಆದಿ ಬ್ರಹ್ಮನ ರಾಣಿ ವೇದದಲ್ಲಿ ಕಾಡ ಚಲುವೆ ಓದುವ ಹಾಲಗೆಯ ಬಲಗೈಲಿ ಹಿಡಕೊಂಡು ಓದುವ ಹಾಲಗೆಯ ಬಲಗೈಲಿ ಹಿಡಕೊಂಡು ಬಾರಮ್ಮ ತಾಯಿ ಶಾರದಾ ದೇವಿಯ ಓದುವ ಹಾಲಗೆ ಬಲಗೈಲಿ ಹಿಡಕೊಂಡು ಓದುವ ಹಾಲಗೆಯ ಬಲಗೈಲಿ ಹಿಡಕೊಂಡು ಬಾಲನಿಗೆ ಅಕ್ಷರವ ಬರೆಯವಳ್ಳೆ ಶಾರದಾಂಬೆ ಬಾಲನಿಗೆ ಅಕ್ಷರವ ಬರೆಯವಳ್ಳೆ ಶಾರದಾಂಬೆ ಬಾರಮ್ಮ ತಾಯಿ ಶಾರದಾ ದೇವಿಯ ಬಾರಮ್ಮ ತಾಯ ಶಾರದಾ ದೇವಿಯ ಬಾರಮ್ಮ ತಾಯಿ ಶಾರದಾ ದೇವಿಯ ಪೂರ್ವ ದಿಕ್ಕಿನಲ್ಲಿ ಹೊರಗಲ ಪಟ್ಟಣ ಶಂಕರ ಮಾಮ ಪೂರ್ವ ದಿಕ್ಕಿನಲ್ಲಿ ಹೊರಗಲ ಪಟ್ಟಣ ಶಂಕರ ಮಾಮ ದೊರೆಯ ಹೆಸರು ಕಾಳಿಂಗ ದೊರೆಯಲು ಶಂಕರ ಮಾಮ ಮಡದಿಯ ಹೆಸರು ಹರಳು ದೇವಮ್ಮ ಶಂಕರ ಮಾಮ ಮಗನ ಹೆಸರು ಸೀತಾರಾಮಯ್ಯ ಶಂಕರ ಮಾಮ ಸತ್ಯದಿಂದಲೇ ರಾಜನಾಡರು ಶಂಕರ ಆದಿದೇವತಿ ನಿನಗೆ ಶರಣು ಜಗನ್ಮಾತೆಯೇ ನಿನಗೆ ಶರಣು ಶಾರದಾ ನಿನ್ನ ಪಾದಕ್ಕೆ ಒಂದು ಶರಣು ಶಂಕರ ಶಂಕರ ದೇವಲಿಂಗಮಾಯೇ ಶಂಕರ ಪೂರ್ವ ದಿಕ್ಕಿನಲ್ಲಿ ಹೊರಗಲ ಪಟ್ನ ಪರಿಪಾಲನೆ ಮಾಡುವಂತ ಕಾಳಿಂಗ ದೊರೆ ಮಡದಿ ಹೆಸರು ಹರಣೋ ದೇವಮ್ಮ ಹೌದು ಮಗನ ಹೆಸರು ಸೀತಾಳರಾಮ ಆಗ ಅವರು ಸತ್ಯದಿಂದ ರಾಜ್ಯ ಆಳುವಾಗ ಏನಾಯ್ತು ಮಹಾರಾಣಿಯವರೊಂದು ಜ್ಞಾನವನ್ನು ಮಾಡಿದ್ದ ಯಾವ ಜ್ಞಾನಪ್ಪ ನನಗೆ ಆ ಪರಮೇಶ್ವರ ಸಿರಿ ಸಂಪತ್ತು ಸಕಲ ಭಾಗ್ಯವನ್ನು ಕೊಟ್ಟು ಎಲ್ಲಾ ಕೊಟ್ಟಿದ್ದಾನೆ ಒಂದು ಗಂಡು ಮಗನ ಭಾಗ್ಯವನ್ನು ಕೊಟ್ಟಿದ್ದ ಹೌದು ನನಗೆ ಹೆಣ್ಮಕ್ಳ ಭಾಗ್ಯ ಇಲ್ಲವಲ್ಲ ನನ್ನ ಮಗನ ಲಗ್ನ ಮಾಡಿ ಆಗ ನನ್ನ ಸೊಸೆನ ಮಗಳಂಗೆ ಮಾಡಿಸ್ಕೋಬೇಕಂತೇಳಿ ಶಂಗಡಗಾತಿಯನ್ನು ಕರೆದು ಅಮ್ಮ ನನ್ನ ಮಗ ಸೀತಾಳರಾಮ ಲಗ್ನ ಆದ ನಿಂಗೆ ಕೇಳ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ರಾಣಿ ಆಡದ ಮಾತನ್ನು ಕೇಳಿ ಶಂಗಡಗಾತಿರ ಬಂದು ಅಪ್ಪ ಸೀತಾಳರಾಮ ನಿಮ್ಮ ತಾಯಿ ನಿಮಗೆ ಈ ಲಗ್ನ ಮಾಡೋರಂತೆ ಯಾದೇನಪ್ಪ ಶಂಗಡಗಾತಿರ ಮಾತನ್ನ ಕೇಳಿದನಲ್ಲೋ ಸೀತಾಳು ರಾಮ ಚಿಂತೆ ಪಟ್ಟಾನೋ ತನ್ನ ಮನದಲ್ಲಿ ರಾಮ ಸೀತಾಳು ರಾಮ ರಾಮ ಶಂಕರಗಾತಿಯರ ಮಾತನ್ನು ಕೇಳಿ ಸೀತಾಳು ರಾಮ ಅಮ್ಮ ಅಕ್ಕನೂ ನನಗಿಲ್ಲ ತಂಗೆಯೂ ನನಗಿಲ್ಲ ಒಡಬುಟ್ಟ ಭಾಗ್ಯವ ಮಾಡಲಿಲ್ಲ ಶಂಕರಗಾತಿರ ಕಾರಣನಿಗಿಲ್ಲ ತಂಗೆ ನನಗಿಲ್ಲ ಒಡಬಟ್ಟಿನ ಭಾಗ್ಯ ಇದ್ದ ಮೇಲೆ ಲಗ್ನ ಬೇಡ ತಾಯಿ ಶಿವ ಶಿವ ಶಂಕರಗಾತಿರ ಬಂದು ಮಹಾರಾಣಿಯವ್ರ ಜೊತೆ ಹೇಳಿದ್ರು ಆಗ ನಿನ್ನ ಮಗನಿಗೆ ಒಡುಟ್ಟಿಲ್ವಂತೆ ಒಡುಟ್ಟಿಲ್ದ ಮೇಲೆ ಲಗ್ನ ಆಗುದಿಲ್ವಂತೆ ಓಹೋ ನನ್ನ ಮಗನಿಗೆ ಒಡುಟ್ಟಿ ಬೇಕಂತೂ ಹೌದು ಈ ಪಟ್ಟಣಕ್ಕೆ ನಾನು ಮಹಾರಾಣಿಯಾಗಿದ್ದೀನಿ
ನನ್ನ ಪತಿದೇವರು ಮಹಾರಾಜರಾಗಿದ್ದಾರೆ. ಇಲ್ಲಿರುವಂತಹ ಜನಗಳೆಲ್ಲ ಯಾರವು? ನಮ್ಮ ಮಕ್ಕಳು, ನಮ್ಮ ಜನ. ಸಂದೆ ಒತ್ತು ಕೊಡುಟ್ಟು ಮಾಡ್ತೀನಿ ನನ್ನ ಮಗನಿಗಂತೇಳಿ ಹೇಗೆ ಹಾದಿಲಾಡುವ ಮಕ್ಕಳ ಕರದಾಡು ಶೃಂಗಾರ ಮಾಮ, ಬೀದಿಲಾಡುವ ಮಕ್ಕಳ ಕರದಾಡು ಶೃಂಗಾರ ಮಾಮ, ಸಂದೆ ಗಂಟ ಸಾಕು ತಾಳೆಲ್ಲೋ ಶೃಂಗಾರ ಮಾಮ, ಸಂದೆ ಆಯ್ತವೆ ತವರಿಗೆ ಹೋದಾವೋ ಶಂಕರ ಶಂಕರ ದೇವಲಿಂಗಮಾಯೇ ಸಂದೆ ಗಂಟ ಸಾಕಿದ್ರು ಸಂದೆ ಆಯ್ತಲೆ ಅವರವರ ಮನೆಗೆ ಹೊಂಟೋಗ್ಬಿಟ್ಟುವಂತೆ. ಛೇ, ಹಿಂದೆ ಹೇಳಿದ್ದಾರೆ ಮಾನ್ಯವರು, ಯಾಕೆ ನಮ್ಮ ಮಕ್ಕಳು ನಮಗೆ ಕ್ಷಮೆಯದಲ್ಲಿ ಆಗುದಿಲ್ಲ, ಹೌದು, 12 ಮಕ್ಕಳು ನಮಗೆ ಆಧಾರ ಅಂತ. ಇಲ್ಲ, ಇಂಥ ಮಕ್ಕಳನ್ನ ಸಾಕಿ ಶಲವೇನು ಶಂಕರ ಮಾಮ, ಒಗೆದ ಬರುವೆ ಬ್ರಹ್ಮಲೋಕಕ್ಕೆ ಶಂಕರ ಮಾಮ, ಹೆಣ್ಣ ಮಗಳ ಹೊರವ ಕೇಳುವೆ ಶಂಕರ ಶಂಕರ ದೇವಲಿಂಗಮಾಯೇ ಶಂಕರ. ಇಂಥ ಮಕ್ಕಳನ್ನ ಸಾಕಿ ಸಲಾಯನ ಬರ್ತು. ನಾನು ಬ್ರಹ್ಮಲೋಕಕ್ಕೆ ಹೋಗ್ಬಿಟ್ಟು ಹೋಗಿ ಆ ಬ್ರಹ್ಮನ ಪಾದನ ಬಾಚಿ ತಬ್ಬಿ ಹೆಣ್ಮಕ್ಳ ಭಾಗ್ಯ ಕೇಳಬೇಕಂತ ಹೇಳಿ ಆಗ ಪತಿರುವಂತಹ ಸ್ಥಳಕ್ಕೆ ಬಂದು ಒಪ್ಪೋವಿಳ್ಯಾವ ಕೋಡಪ್ಪ ಪತಿದೇವ ಹೋಗಿರ ಬರಬೇನ ಬ್ರಹ್ಮಲೋಕಕ್ಕೆ ಚಂದನು ನಾನು ಹೋಗಿರ ಬರಬೇನ ಬ್ರಹ್ಮಲೋಕಕ್ಕೆ ಚಂದನು. ಸ್ವಾಮಿ, ಸೀತಾರಾಮ ಲಗ್ನ ಮಾಡ್ಕೊಂಡದಕ್ಕೆ ಒಡೂಟಿಲ್ದ ಲಗ್ನ ಆಗುದಿಲ್ವಂತೆ. ಹೌದು, ನೀವು ಒಪ್ಪಿಗೆ ಕೊಟ್ರೆ ನಾನು ಬ್ರಹ್ಮಲೋಕಕ್ಕೆ ಹೋಗ್ಬಿಟ್ಟು ಆ ಬ್ರಹ್ಮನ ಪಾದನ ಬಾಚಿತ ಹೆಣ್ಮಕ್ಳ ಭಾಗ್ಯ ಕೇಳ್ತೀನಿ ಸ್ವಾಮಿ. ಶಿವ ಮಾಡದೈ, ಇವತ್ತು ನಾನು ಬ್ರಹ್ಮಲೋಕಕ್ಕೆ ಹೋಯ್ತೀನಂತೀಯಲ್ಲ, ಇದು ನಿಜವೇ? ಕೊಡುವಾಗಲ್ಲೇ ಬ್ರಹ್ಮನ ಕೇಳಿಲ್ಲ ಶಂಕರ ಮಾಮ, ಬರುವಾಗಲೇ ಬ್ರಹ್ಮನ ಕೇಳಲಿಲ್ಲ ಶಂಕರ ಮಾಮ, ಬ್ರಹ್ಮ ನಿನಗೆ ಮಗಳ ಕೊಡಲಿಲ್ಲ ಶಂಕರ ಮಾಮ, ಬ್ರಹ್ಮಲೋಕಕ್ಕೆ ಹೋಗುದು ನಿಜವೇ ಶಂಕರ ಮಾಮ, ಬ್ರಹ್ಮ ನಿಜ ಸ್ಥಳವೇ ಇರಬಲ್ಲೆ ಶಂಕರ ಮಾಮ, ಹೋಗು ಬೇಡವೇ ನನ್ನ ಮಡದಿಯೇ ಶಂಕರ ಶಂಕರ ದೇವಲಿಂಗಮಾಯೇ ಶಂಕರ. ಮಡದಿ, ನೀನು ಬ್ರಹ್ಮಲೋಕಕ್ಕೆ ಹೋಗುದು ನಿಜವೇ? ಬ್ರಹ್ಮ ನಿನ್ನ ಮಗಳ ಕೊಡುವುದಿಲ್ಲ. ಇಲ್ಲ, ನಿನಗೆ ಹೆಣ್ಮಕ್ಳ ಭಾಗ್ಯ ಬೇಕಾದ್ರೆ ಆದ್ರೆ ಇಲ್ಲೇ ಉಗುರ್ತವಶ ಮಾಡುವ ಆ ಜಗದಾಂಬೆ ಪಾರ್ವತಾದೇವಿ ಬಂದೇ ಬರ್ತಾರೆ ಅಂದ್ರ. ಆಗ ಮಹಾರಾಣಿಯವರು ನಾನು ಇಲ್ಲೇ ಉಗುರ್ತವಶ ಮಾಡಿದ್ರೆ ನನ್ನ ಸರಿ ಸಮತೆಲ್ಲ ನೋಡಿ ನೆಗಲಾಡ್ತಾರೆ, ನನ್ನ ಪಟ್ಟಣದ ಹೆಂಗಸೆಲ್ಲ ನೋಡಿ ಆಡ್ಬಿಡ್ತಾರೆ, ಇವಳಿಂದ ಪತುವರ್ತಿಯ ಶಬ್ದವಂತಿ ಅಂತ. ಹೌದು, ನಾನು ಆನಂದಡಿವಿಗೆ ಹೋಗಿ ದೇವಲ್ಯ ಪತ್ಯ ಮಾಡಿ ಅಲ್ಲಿ ಉಗುರ್ತವಶ ಮಾಡ್ಬೇಕಂತ ಹೇಳಿ 7 ಚೂಜಿ 7 ಡಬ್ಳವನ್ನ ತಕೊಂಡು ಹಿಂಬೇಣನ ಮಲ್ಲಿಗೆ ಪುಷ್ಪ ತಕೊಂಡು ಮುಮ್ಮಡ್ಲು ಕಟ್ಟಿಕೊಂಡು ಆನಂದಡಿವಿಲಿ ಬರುವಾಗ ಹೆಣ್ಮಗಳು ಕುಡಿಯುವಂತ ಬಿಸಿಲು ಸುಡುವಂತ ಮಳೆಯಲ್ಲಿ ಬರ್ತಿದ್ದಾರೆ. ಶಿವ ಶಿವ. ನಡೆದ ಕಾಲೋ ರಕ್ತವೇ ಸುರದೋ ಬಿಸತೋಳೋ ಬೇರಾಗದೋ ಅಡವಿ ಎಲ್ಲ ತಾಯಿ ತಿರುಗುತ್ತಾಳೆ ದೇವಮ್ಮ. ನಡೆದ ಕಾಲೂರು ತುರಿದು ಬೀಸಿತೋಳು ಬೆರಗಾಗಿ ಆಗ ಆನಂದಡಿವಿಲ್ಲ ತಿರುಗಿದ್ರು ಅವರಿಗೆ ಎಲ್ಲೂ ದೇವಾಲಯ ಸಿಕ್ಲಿಲ್ವಂತೆ. ಓಹೋ, ನನ್ನ ಪುಣ್ಯಕ್ಕೆ ದೇವಾಲಯನೂ ಸಿಕ್ಲಿಲ್ವಲ್ಲ. ಇಲ್ಲವಲ್ಲ, ನಾನು ಪ್ರಾಣ ಬಿಡುವುದೇ ಸರಿ ಅಂತೇಳಿ ಒಂದು ಹುತ್ತವನ್ನ ಪತ್ಯ ಮಾಡಿ ಹುತ್ತದೊಳಗೆ 2 ಕೈಯನ್ನ ಹಾಕಿಬಿಟ್ಟು ನಾಗಿದ್ದನ್ನು ಕೂಗ್ತಿದ್ದ. ಬಾರೋ ಬಾರೋ ನಾಗೇಂದ್ರ, ಬಾರೋ ನಾಗೇಂದ್ರ, ಹೆಣ್ಣು ಇಲ್ಲದ ಪಾಪಿ ನಾನು, ಹೆಣ್ಣು ಇಲ್ಲದ ಪಾಪಿ ನಾನು, ನನ್ನ ಕಡದು ಪ್ರಾಣ ತೆಗಿಬಾರೋ. ನಾಗೇಂದ್ರ ಅಯ್ಯ ನಾಗೇಂದ್ರ,
ಎನ್ನಿಲ್ಲದ ಪಾಪಿ ಜಲಮಹಾನನ್ನು ಕಡಿದು ಪ್ರಾಣ ತೆಗಿಯಪ್ಪ. ಯೋತಲೆ ಸರ್ಪನಿಗೆ ಕರ್ಣಮೂಲ ಎದ್ದುಬಿಟ್ಟು 12 ವರ್ಷದಿಂದ ಹನ್ನಹಾರ ಇಲ್ದೆ ಆಗ ಓ ಅಂತ ನರಳುತ್ತಿತ್ತಂತ. ಮುಗುತದಲ್ಲಿ ಈ ಹೆಣ್ಣುಮಗಳ ಕೈ ಹಾಕಿದ ತಕ್ಷಣ ಏನಾಯ್ತು? ಕಿರಿಬೆಳ್ಳು ಹುಗುರು ತಗಲಿ ಪಟ್ಟಂತ ಹೊಡೆದೋಗ್ಬಿಡ್ತು. ಕೀವು ರಕ್ತವಲ್ಲ ಸುರಿದೋಗ್ಬಿಡ್ತು. ಸರ್ಪನಿಗೆ ಸರಾಗ ಆಗ್ಬಿಡ್ತಂತೆ. ಏನು ಈ ಆನಂದಡಿ ವಿಲವನ್ನ ನನ್ನ ಕಷ್ಟ ಕಾಪಾಡೋರು ಯಾರಾಗಿರ್ಬಹುದು ಏನೇ ಆಗಲಿ ನಾನು ಅವರ ಕಷ್ಟ ಕಾಪಾಡಬೇಕಂತ ಹೇಳಿ ಆಗ ಬೇರೆ ಕೋವೆಲೆ ಬರುವುದಾದಲ್ಲೋ ಹೆಣ್ಣ ಮಗಳ ರೂಪ ನೋಡಲು ಯಾವ ರಾಜನ ಮಗಳು ನೀಡುವ ಅಡವಿಯ ಬಂದ ಕಾರಣ ಹೇಳುವ ಕಷ್ಟ ಏನು ಸುಖ ಹೇಳು ತಾಯಿ ಶಂಕರ ಶಂಕರ ದೇವಲಿಂಗಮಾಯೇ ಅಮ್ಮ ಈ ಹಡವಿಗೆ ಬಂದು ಕಾರಣವೇನು? ನಿನ್ನ ಕಷ್ಟ ಏನು ಸುಖ ಹೇಳುತ್ತಾಯಿ. ಸರ್ಪನ ಮಗವನ ನೋಡಿದಳಲ್ಲೋ ಹರನೋ ದೇವಮ್ಮ. ಚಿಂತೆ ಪಟ್ಟಾಳು ತನ್ನ ಮನದಲ್ಲಿ ತಾಯಿ. ಹರನು ದೇವಮ್ಮ ಬಾಳವಾಗ ದುಃಖ ಮಾಡಿಕೊಂಡು ಸ್ವಾಮಿ ಆ ಪರಮೇಶ್ವರ ಸಿರಿ ಸಂಪತ್ತು ಸಕಲ ಭಾಗ್ಯವನ್ನು ಕೊಟ್ಟು ಎಲ್ಲಾ ಕೊಟ್ಟಿದ್ರು. ನನಗೆ ಒಂದು ಗಂಡು ಮಗನ ಭಾಗ್ಯವನ್ನು ಕೊಟ್ಟಿದ್ದ. ಹೌದು, ನನಗೆ ಹೆಣ್ಣು ಮಕ್ಕಳ ಭಾಗ್ಯ ಇಲ್ಲ ಸ್ವಾಮಿ. ಶಿವ ಶಿವ ನಾನು ಉಗ್ರ ತಪಸ್ಸು ಮಾಡುವಂತ ದೇವಲ್ಯ ಪತ್ಯ ಮಾಡದೆ ನನಗೆಲ್ಲೂ ಸಿಕ್ಲಿಲ್ಲ. ಅದಕ್ಕೆ ನೀವಾರ ಕಡದ ಪ್ರಾಣ ತೆಗಿಲಿ ಅಂತೇಳಿ ನಿಮ್ ಹುತ್ತದೊಳಗೆ ಕೈ ಹಾಕದೆ ಸ್ವಾಮಿ. ಶಿವ ಶಿವ ನೋಡಮ್ಮ, ನೀನು ಪ್ರಾಣ ಬಿಡುವುದು ಬೇಡ, ಮತ್ತೆ ನಿನಗೆ ದೇವಾಲಯನು ಬೇಕಾಗಿಲ್ಲ. ಇನ್ನೇನು ಇಲ್ಲೇ ಉಗ್ರ ತಪಸ್ಸು ಮಾಡುವ ಆ ಜಗದಾಂಬೆ ಪಾರ್ವತಾದೇವಿ ಬಂದೇ ಬರ್ತಾರೆ ಅಂದ್ರಂತೆ. ಗ್ಯಾರಂಟಿ ಬಂದರೆ ಸ್ವಾಮಿ. ಆಗ 7 ಚೂಜಿಯನ್ನು ನಿಲ್ಲಿಸಿ ಡಬ್ಬಳವನ್ನು ನಿಲ್ಲಿಸಿ ನಿಂಬೆಹಣ್ಣನ್ನು ಮಡಗಿ ಮಲ್ಲಿಗೆ ಪುಷ್ಪ ಮಡಗಿ ಪೂಜೆಯನ್ನು ಮಾಡಿ ಆ ಜಗದಾಂಬೆ ಪಾರ್ವತಾದೇವಿನ ಕುರಿತು ತಪಸ್ಸು ಮಾಡ್ತಿದ್ದಾಗಿ ಓಹೋ ಜಗದಾಂಬೆನಲ್ಲಿ ತೆಗವರೆ ತಾಯೇ ಮಂಗಳ ಗೌರಿ ಶುಭಕರೇ ಒಂದು ಕಣ್ಣು ಕಣ್ಣಲ್ಲ ನನ್ನ ಮಗನಿಗೆ ಬಂದಿತು ವಿಧಿವಾಸ. ನಾನು ಒಬ್ಬ ಮಗ ಹೊರತೇಳಿ ಉಬ್ಬು ಬಿಸಾಕಿದ್ದೆ. ನನ್ನ ಮಗನಿಗೆ ಬಂದಿತು ಅತಿ ಕಷ್ಟ. ಅಯ್ಯೋ ಒಡಹುಟ್ಟು ಇಲ್ಲ ಎಂದು ದುಃಖವ ಮಾಡುತ್ತಾನೆ. ಒಡಹುಟ್ಟು ಕೋಡೆ ಮಗನಿಗೆ ಮೇಲೆ ತರುತ್ತಾಯೇ ಮಂಗಳ ಗೌರಿ ಶುಭ ಕರಿಯ. ಆ ಜಗದಾಂಬೆ ಪಾರ್ವತಾದೇವಿನ ಕುರಿತು ತಪಸ್ಸು ಮಾಡುವಾಗ ಆಗ ಪಾರ್ವತಿ ಪರಮೇಶ್ವರ ಇಬ್ಬರು ಹಾಲುವನ್ನ ಊಟ ಮಾಡಿಬಿಟ್ಟು ಪಟ್ಟೆ ಮಂಚಿದ ಮೇಲೆ ಕುಳಿತಿದ್ರಂತೆ ಕೈಲಾಸದಲ್ಲಿ. ಈ ಅಮ್ಮನ ಕಷ್ಟವನ್ನ ಆ ಜಗದಾಂಬೆ ಪಾರ್ವತಾದೇವಿಗೆ ಅರಿವಾಗ್ಬಿಡ್ತು. ಆಗ ಇವರ ಕಷ್ಟವನ್ನು ನೋಡ್ನಾರ್ದೆ ಜಗದಾಂಬೆ ಪಾರ್ವತಾದೇವಿ ಕಿಲಿ ಕಿಲಿ ನೆಗಲಾಡ್ಬಿಟ್ಟು ಏನು ಆ ಶಿವಪ್ಪನ ಮುಂದಗಡೆ ಆಗ ಶಿವಪ್ಪ ಪಕ್ಕದಲ್ಲಿ ಇದ್ರಲ್ಲ, ಶಿವಪ್ಪನ ಕೋಪ ಹತ್ತು ಬಿಡ್ತು. ಶಿವ ಇಲ್ಲಿರೋರು ಯಾರು? ನಾವು ದಂಪತಿಗಳಿಬ್ಬರು. ಯಾರು ನೋಡಿ ನಗಲಿವಳು? ನನ್ನಲ್ಲಿ ಏನ್ ತಪ್ಪು ಕಂಡು ನೋಡಿ ನಗಲಿ ಪಾರ್ವತಿ ನನ್ನ ಜಡೆ ಕಂಡು ನೀನು ನೆಗದ ಪಾರ್ವತಿ, ನನ್ನ ಮುಡಿ ಕಂಡು ನೀನು ನೆಗುದೇನೆ, ನನ್ನ ಡೊಳ್ಳೊಟ್ಟೆ ನೋಡಿ ನಿನ್ನೆಗದ ಪಾರ್ವತಿ, ನನ್ನ ಬಚ್ಚಬಾಯೇ ನೋಡಿ ನೆಗುದೇನೆ.
ಭಾಜನ ಪಾರ್ವತಿಯ ನನ್ನ ಕೊರಕ್ ಮುಗ ನೋಡಿ ನಿನ್ನಗದ ಪಾರ್ವತಿ ನನ್ನ ಗುಳಗಣ್ಣ ನೋಡಿ ನಗುದೇವಿಯ ಭಾಜನ ಪಾರ್ವತಿಯ ಛೇ ನನ್ನ ಮ್ಯಾಲೆ ಒಬ್ಬ ಪುರುಷ ಉಂಟೆ ಪಾರ್ವತಿ ಅವನ ಕಂಡು ನೀನು ನಗುದೇವಿಯ ಭಾಜನ ಪಾರ್ವತಿಯ ಪಾರ್ವತಿ ನನ್ನ ಜಡೆಮುಡಿ ಕಣ್ಣ ನಂಗನಾಡ್ದ ಇಲ್ಲ ಶಿವ ನನ್ನ ಮೇಲೆ ಒಬ್ಬ ಪುರುಷ ಉಂಟೆ ಅವನ ಕಣ್ಣ ನಂಗನಾಡ್ದ ಪಾರ್ವತಿ ಶಿವ ಪರಮೇಶ್ವರ ಲೋಕಕ್ಕೆಲ್ಲ ಈ ಪ್ರಪಂಚದ ಮೇಲೆ ಎಲ್ಲರಿಗೂ ಎರಡು ನೇತ್ರ ಇದ್ರಿ ಹೌದು. ನಿಮಗೆ ಮುಕ್ಕಣ್ಣೇಶ್ವರ ಅಂತ 3 ನೇತ್ರ ಉಂಟು ನಿಮ್ಮ ಮೇಲೆ ಒಬ್ಬ ಪುರುಷ ಬೇಕೆ ಸ್ವಾಮಿ ಮತ್ತೆ ಇನ್ಯಾರು ಉಂಟಾಗಿದೆ ಪಾರ್ವತಿ ಹಗಲು ರಾತ್ರಿ ಶಿವ ಪಾರ್ವತಿ ಅಂತೇಳಿ ನಮಗೆ ಜ್ಞಾನ ಮಾಡ್ತಾರಲ್ಲ ಹೌದು. ನಾವ್ ಯಾರ ಜ್ಞಾನ ಸ್ವಾಮಿ ಮಾಡೋದು ಪಾರ್ವತಿ ಯಾರು ಹಗಲು ರಾತ್ರಿ ಶಿವ ಪಾರ್ವತಿ ಅಂತೇಳಿ ನಮಗೆ ಜ್ಞಾನ ಮಾಡ್ತಾರೋ ಹಾ. ನಾವು ಅವ್ರಿಗೆ ಜ್ಞಾನ ಮಾಡ್ಬೇಕು ಅಂದ್ರಂತ ಹಾಗಿದ್ಮೇಲೆ ಹುರ್ಗಂಡ್ ಬಿಟ್ಟು ನೋಡಿ ಸ್ವಾಮಿ ಶಿವ ಹುರ್ಗಂಡ್ ಬಿಟ್ಟು ನೋಡಿದ್ರು ಈ ಅಮ್ಮ ಹುಗುರ್ ತಪಸ್ ಮಾಡ್ತಿದ್ದಾರೆ ನಿಜ ಪಾರ್ವತಿ ಜಾಗೃತಿ ಹೋಗಿ ಆ ಅಮ್ಮನ ಕಷ್ಟವನ್ನು ಕಾಪಾಡ್ಬಿಟ್ಟು ಬಾ ಹೌದಾ ಶಿವನ ಮಾತು ಕೇಳಿ ಆ ಜಗದಾಂಬೆ ಪಾರ್ವತಾದೇವಿ ಶೃಂಗರಾಗ್ತಿದ್ದಾರೆ ಯಾಗಿ ಒಳ್ಳೆಯ ಚಾರ ಮಾವ ಪುಟ್ಟವಳೆ ಪಾರ್ವತಿ ಒಳ್ಳೆಯ ಚಾರ ಮಾವಾಡೋ ಶಾಂಬ ಸದಾ ಶಿವ ಶಾಂಬ ಸದಾ ಶಿವ ಶಾಂಬ ಸದಾ ಶಿವ ಶಾಂಬ ಸದಾ ಸೈ ಹಣೆ ತುಂಬ ಬಸುವಂಗ ಕೋಲ್ ತುಂಬ ರುದ್ರಾಕ್ಷಿ ಗಕ್ಕನೆ ಶೃಂಗಾರ ಆಗುತ್ತಾಳೆ. ರಾಮ ಹರೇ ಜಯ ರಾಮ ಹರೇ ಜಯ ರಾಮ ಹರೇ ಜಯ ರಾಮ ಹರೇ ಬಾರಿಯಾತೆ ರೋಸುಲ್ಲ ಬಲಗೈಲಿ ಹಿಡುತ್ತವರೇ ಮುತ್ತಿನ ಜೋಳಿಗೆ ಮುಂದೇಲೆ ಶಾಂಬ ಸದಾ ಶಿವ ಶಾಂಬ ಸದಾ ಶಿವ ಶಾಂಬ ಸದಾ ಶಿವ ಶಾಂಬ ಸದಾ ಜಗದಾಂಬೆ ಪಾರ್ವತಾದೇವಿ ಶೃಂಗಾರ ಆಗ ಬಂದು ಹಡಿವಿಗೆ ಬಂದು ಶಾಂತಿ ಆಗುತ್ತಾಯಿ ನೀನ್ ಯಾರಮ್ಮ ನಾನು ಜಗದಾಂಬೆ ಪಾರ್ವತಾದೇವಿ ನೀನು ಕಷ್ಟವನ್ನು ಕಾಪಾಡೋಕೆ ಬಂದಿದ್ದೇನೆ ತಾಯಿ ನಾನು ಕೇಳಿದ ಭಾಗ್ಯ ಕೊಡ್ತೀನಂದ್ರೆ ಹುರಿತ ಬಿಸಿ ಬಿಡ್ತೀನಮ್ಮ ಕೊಡ್ತೀನಿ ಬಿಡ್ತಾಯಿ ಆಗ ಹುರಿತ ಬಿಸಿ ಬಿಟ್ಟು ಬಂದು ನಿನಗೇನು ವರ ಬೇಕು ಕೇಳು ತಾಯಿ ಅಮ್ಮ ಆ ಪರಮೇಶ್ವರ ಸಿರಿ ಸಂಪತ್ತು ಸಕಲ ಭಾಗ್ಯವನ್ನು ಕೊಟ್ಟರು ಒಂದು ಗಂಡು ಮಗನು ಭಾಗ್ಯವನ್ನು ಕೊಟ್ಟಿದ್ದಾರೆ ನನಗೆ ಹೆಣ್ಣು ಮಗಳ ಪರವ ಕೊಡಮ್ಮ ತಂದನೋ ತಾನ ಹೆಣ್ಣು ಮಗಳ ವರವ ಕೊಡಮ್ಮ ತಂದನೋ ತಾನ ಅಮ್ಮ ನನಗೆ ಹೆಣ್ಣು ಮಕ್ಕಳ ಭಾಗ್ಯವನ್ನು ಕೊಡುತ್ತಾಯಿ ಹೆಣ್ಣು ಮಕ್ಕಳ ಭಾಗ್ಯ ಅಂದ್ರ ಅದು ಯಾಗ ತಾಯಿ ನೋಡಮ್ಮ ಆ ಹೆಣ್ಣು ಮಗ ಹುಟ್ಟಿ ಹುಟ್ಟಿ 12 ದಿವಸಕ್ಕೆ ನೀಲಿವೇಣಿ ಅಂತ ನಾಮಕರಣ ಮಾಡಬೇಕು ಆಯ್ತು ತಾಯಿ ಆ ಹೆಣ್ಣು ಮಗ ಹುಟ್ಟಿ 5 ವರ್ಷ ಓದು ಮಠ ಸೇರಿಸಬೇಕು ಶೇಷಣ ತಾಯಿ ಆ ಹೆಣ್ಣು ಮಗ ಹುಟ್ಟಿ 7 ವರ್ಷಕ್ಕೆ ಸೀರೆ ಉಡಿಸಬೇಕು ಮಂಡೆ ಕಟ್ಟಬೇಕಮ್ಮ ಕಟ್ಟುವ ತಾಯಿ ತಾಯಿ 7 ವರ್ಷಕ್ಕೆ ಸೀರೆ ಉಡಿಸಿ ಮಂಡೆ ಕಟ್ಟಿದ್ರೆ ಕಟ್ಟಿದ್ರಿ ಸೀರೆ ಉಡಿಸಿದರೆ ನೀನೇನೆ ಮರಣವೋ ಮಂಡೆ ಕಟ್ಟಿದರೆ ನಿನ್ನ ಪತಿಯೇ ಮರಣ ತಂದನೋ ತಾನ ಮಂಡೆ ಕಟ್ಟಿದರೆ ಪತಿಯೇ ಮರಣ ತಂದನೋ ತಾನ ಅಮ್ಮ ಸೀರೆ ಉಡಿಸಿದ್ರೆ ನೀನೇ ಮರಣ ಮಂಡೆ ಕಟ್ಟಿದ್ರೆ ನಿನ್ ಪತಿ ದೇವರ ಮರಣ ನಿನಗೆ ಹೆಣ್ಣು ಬೇಕೋ ಗಂಡು ಬೇಕೋ ಕೇಳ್ತಾಯಿ ಹೇಳಮ್ಮ ಜಗದಾಂಬೆ ಪಾರ್ವತ ದೇವಿ ಮಾತನ ಕೇಳಿದಳಲ್ಲೋ ಹರಣೋ ದೇವಮ್ಮ ಹರನಿ ಜಗದೇಶ ಮುಂದೆ ಅನುಗತಿ ಎಂದಳಲ್ಲೋ ತಾಯೇ ಹರಣು ದೇವಮ್ಮ ತಾಯೇ ಬಾಳವಾಗ ದುಃಖ ಮಾಡಕೊಂಡು ಆಗ ನಾನೇನೋ ಪ್ರಾಣ ಬಿಟ್ರು ಪರವಾಗಿಲ್ಲ ನನ್ನ ಪತಿ ದೇವರು ಏನ್ ಹೇಳ್ತಾರೋ ಗೊತ್ತಿಲ್ವಲ್ಲ ಕೇಳಬೇಕಲ್ಲ ಆಗ್ಲಿ ನನ್ನ ಪತಿ ದೇವ್ರ ಕೇಳಿ ಪ್ರಸಾದ ಊಟ ಮಾಡುವ ಅಂತ ಹೇಳಿ ತಾಯಿ ಆದ್ರೂ ಆಗ್ಲಿ ನನಗೆ ಹೆಣ್ಮಕ್ಳು ಭಾಗ್ಯನೇ ಕೊಡಮ್ಮ ಆ ಪ್ರಸಾದ ಕೊಡ್ತಾಯಿ ಹಿಂಬಿ ಹಣ್ಣನ ಮಂತ್ರಿಸಿ ಕೊಟ್ಟು ಬಿಟ್ಟು ನೋಡಮ್ಮ
7 ವರ್ಷಕ್ಕೆ ಸೀರೆ ಉಡಿಸ್ಲೇಬೇಕು, ಮಂಡೆ ಕಟ್ಟಲೇಬೇಕು, ನಿಮ್ಮಿಬ್ಬರಿಗೂ ಮರಣ ಆಗಲೇಬೇಕು. ಮಾಯವ ಕೈಲಾಸ ಕೊಂಡೋಗ್ಬಿಟ್ರಂತೆ. ಹರಣೋದೇವಮ್ಮ ಹಿಂದಿರಿಗೆ ಅರಮನೆಗೆ ಬಂದಿದ್ದಾರೆ. ಹಿಂದಿರಿಗೆ ಅರಮನೆಗೆ ಬಂದು ದುಃಖ ಮಾಡುವಾಗ ಮಡದಿ ಜಗದಾಂಬೆ ಪಾರ್ವತಾದೇವಿ ಸಿಕ್ಲಿಲ್ವೋ? ಸಿಕ್ಕಿರಿ ಸ್ವಾಮಿ. ಹೆಣ್ಮಕ್ಳ ಭಾಗ್ಯ ಕೊಡ್ಲಿಲ್ವೋ? ಕೊಟ್ರು ಸ್ವಾಮಿ. ಮತ್ತೆ ಯಾಕಳ್ತಾ ಇದೆಯಲ್ಲ? ಹೇಳ್ತೀನಿ ಕೇಳು ಸ್ವಾಮಿ. ಸ್ವಾಮಿ, ಆ ಹೆಣ್ಣು ಮಗಳು ಹುಟ್ಟಿ 12 ದಿವಸಕ್ಕೆ ನೀಲ್ವೇಣಿ ಅಂತ ನಾಮಕರಣ ಮಾಡಬೇಕು. ಆಯ್ತು ಮಾಡ. ಆ ಹೆಣ್ಣು ಮಗ ಹುಟ್ಟಿ 5 ವರ್ಷಕ್ಕೆ ಒಂದು ಮಠ ಸೇರಿಸಬೇಕಂತೆ. ಆ ಹೆಣ್ಣು ಮಗ ಹುಟ್ಟಿ 7 ವರ್ಷಕ್ಕೆ ಸೀರೆ ಉಡಿಸ್ಬೇಕಂತೆ, ಮಂಡೆ ಕಟ್ಟಬೇಕಂತೆ. ಕಟ್ಟಣ ಬಿಡು ಅಣ್ಣದೇವಿ. ಸೀರೆ ಉಡಿಸಿದ್ರೆ ನಾನೇ ಮರಣ, ಮಂಡೆ ಕಟ್ಟಿದ್ರೆ ನೀವೇ ಮರಣವಂತೆ ಸ್ವಾಮಿ. ಶಿವ ಶಿವ. ಮಡದಿ, ಈ ಪ್ರಪಂಚದ ಮೇಲೆ 1000 ವರ್ಷ ಇದ್ರೂ ಸಾವು ತಪ್ಪುದಿಲ್ಲ. ಹೌದು ನೋಡು, ಎಂದಾನೊಂದಿನ ಸಾಯಲೇಬೇಕು. ನಾವು ಬಂಜಸ್ಥಾನ ನೀಸ್ಕೊಂಡ್ರೆ ಸಾಕು. ಹೋಗಿ ಪರಸದ ಊಟ ಮಾಡುವಂದ್ರಂತೆ. ಆಗ ಪರಸದ ಊಟವನ್ನು ಮಾಡಿದ್ದಾರೆ. ಶಿವ ಶಿವ. ಒಂಬಾಳಿ ಹೆಂಗೆ ಹೊಡೆದಿತ್ತು ಪರಸಾದ, ಅಯ್ಯ ತುಂಬೆ ಹುಲಿನಂಗೆ ತುಂಬಿತು ಕುಶ, ತುಂಬೆ ಹುಳಿನಂಗೆ ತುಂಬಿತು ಕುಶ, ಒಂದು ತಿಂಗಳ ತುಂಬಿ 2 ತಿಂಗಳ ಕಳೆದ, 7 ತಿಂಗಳ ಗರ್ಭಾವತಿಯೋ ತಾಯಿ 7 ತಿಂಗಳ ಗರ್ಭಾವತಿಯೋ 7 ತಿಂಗಳ ಗರ್ಭವತಿಯಾಗಿದ್ದಾರೆ. 7 ತಿಂಗಳ ಗರ್ಭಾವತಿ ಏನೇನು ಬಹುಸ್ಕೊಂಡ್ರಪ್ಪ ಅಂದ್ರೆ, ಏನೇ ಬಸ್ಕೊಂಡ್ರಪ್ಪ ಕಾಲದಲ್ಲಿ? ಎರಿ ಕೆಳಗಲ ಮಣ್ಣು, ಎಳಿಯ ಹುಣಸೆಕಾಯಿ, ಮಕರವಾದಂತ ಮಾವಿನಕಾಯಿ, ಮಗನವಾದಂತ ಮಾವಿನಕಾಯಿ, ಎರಿ ಕೆಳಗಲ ಮಣ್ಣು, ಎಳೆ ಹುಣಸೆಕಾಯಿ, ಕುಳ್ಳು ಬ್ಯಾಲ್ದಕಾಯಿ, ಬಾವನಕಾಯಿ ತರಿಸ್ತೀನಿ ಕಂಡು ಬೌಕೆ ಕಳ್ಕೊಂಡಿದ್ದಾರೆ. ಏನು ದೋಪ್ರಾಯ ಬಿಡಲಿ. ಆ ದೋಪ್ರಾಯಿಗದಾಲಿ ಹೆಬ್ಬೆಟ್ಟು ಗಾತ್ರ ಮಣ್ಣು ತಿಂದದಕ್ಕೆ ಈ ಕಲಿಕಾಲದ ಹೆಣ್ಮಕ್ಳು ಮಣ್ಣು ತಿಂತಾರೆ ಕಣ. ಅಲ್ಲ ಕಣಲಕ್ಕ, ಅವಳೇ ಭೀಮನ್ಸಿಯೇ, ಯಾಕೆ ನಾವು ಭೀಮನ್ಸಿಯರಲ್ವೇ ನೀರಾಗಿದ್ದ ಅಂತೇಳಿ ಇವರು ಒಂದ್ ತರವಾಗಿ ಮಣ್ಣು ತಿಂತಾರೆ. ಹೇಗೆ? ಮುದ್ದು ಮುದ್ದೆ ಮಣ್ಣ ತಿಂತಾರೆ ಹೆಣ್ಣು ಮಕ್ಕಳು, ಕೆನ್ನೆ ಉದಿಸ್ಕೊಂಡು ಪ್ರಾಣ ಬಿಡ್ತಾರೆ. ಕೆನ್ನೆ ಉಸ್ಕೊಂಡು ಪ್ರಾಣ ಬಿಡ್ತಾರೆ. ಮುದ್ದು ಮುದ್ದೆ ಮಣ್ಣು ತಿಂದ್ಬಿಡುದು, ಉಪ್ಪು ಅಂತ ಕೆನ್ನೆ ಉದಿಸ್ಕೊಬಿಡುದು. ಅದು ಮಣ್ಣಿನ ಮೇಲೆ ಜ್ಞಾನ ಹತ್ಕೊಬಿಟ್ರೆ ಏನ್ ಮಾಡ್ತಾರೆ ಗೊತ್ತೇ? ಲೇ ಕಾಳಕ, ಲಿಂಗಕ್ಕ, ಸುಬ್ಬಕ್ಕ, ಕೆಂಪಕ್ಕ, ಬೋರಕ್ಕ, ನೀಲಕ್ಕ, ಸುಶೀಲಕ್ಕ, ಚೆನ್ನಕ್ಕ, ಲೇ ಉಲ್ಗೋಗುವ ಬರ್ರೆ ಅಂತಾರೆ. ಅಲ್ಲುಗಿ ಇಲ್ಲುಗಿ ಕುಂಟೆ ಏರಿ ಮೇಲೆ ಬರೋದು, ಮೇಲಿರೋ ಮಣ್ಣೆಲ್ಲ ಪಕ್ಕಕ್ಕೆ ತಳ್ಳಿಬಿಟ್ಟು ಒಳಗಿರೋ ಮಣ್ಣು ಬಗದಿ ಮಕ್ಕಳಿಗೆ ತುಂಬ್ಕೊಂಡ್ ಬರೋದು. ಅದು ಮನೆಗೆ ಬಂದ್ಬಿಟ್ಟು ರೋಡ್ ಮಾಡಕ್ ಬಿಡ್ತಾರೆ. ಗಮ್ಮಗಿರ್ತದೆ ಅಂತ. ಇಲ್ಲಿ ಮಹಾರಾಣಿಯವರಿಗೆ 7 ತಿಂಗಳು ತುಂಬಿ 8 ತಿಂಗಳು ತುಂಬಿ ಅಮಾಸ 9 ತಿಂಗಳು ತುಂಬುವಾಗ ಬಾರಿ ಕಷ್ಟವನ್ನು ಕಾಣುತ್ತಂತೆ. ಯಾಕೆ? ಆಕಾಶ ಗುಡಾಗಿತ್ತು, ಭೂಮಿಯೇ ನಡಾಗಿತ್ತು, ಭೂಮಿಯೇ ನಡಾಗಿತ್ತು, ಗುಡಿಯಲ್ಲಿ ಕಂಡೆ ಮಳಗಿಡವ, ಶಂಕರ ಶಿವರೇ ಶಂಕರ. ಆಕಾಶ ಗುಡಿಗೆ ಭೂಮಿ ನಡಗಿ ಆಗ ಸೂರ್ಯನ ಕಳಿಯ ಚಂದ್ರ ಬೆಳಕನಂತೆ ಹೆಣ್ಣು ಮಗ ಹುಡ್ತಂತೆ. ಶಿವ ಆ ದಾದಿದಿರೆಲ್ಲ ಸ್ನಾನ ಮಡಿಯನ್ನು ಮಾಡಿಸಿ ಆ ಮಗಿಗೆ ಎಣ್ಣೆ ಬೆಣ್ಣೆನ್ನು ಕೊಟ್ಟಿದ್ದ. ಆಗ ಕಾಳಿಂಗದೊರೆ ಮುಟ್ಟ ಸೂತ್ಕ 3 ದಿನಕ್ಕೆ ಸರಿ, ಸತ್ತು ಸೂತ್ಕ 11 ದಿನಕ್ಕೆ ಸರಿ, ಈ ಎತ್ತ ಸೂತ್ಕ 12 ದಿನಕ್ಕೆ ಸರಿ ಅಂತೇಳಿ 12 ದಿವಸ ಸರಿ ಆ ಪಟ್ಟಣವನ್ನು ತಾರಿಸಿ ಪಟ್ಟಣವನ್ನು ಗುಡಿಸಿ ಬ್ರಾಹ್ಮಣರನ್ನ ಕರೆಸಿ ಹೊಸಬಟ್ಟೆ ಕುಂಬಳದನ್ನ ದಾನವನ್ನು ಕೊಟ್ಟಿ ಆ ಮಗಿಗೆ ನಾಮಕರಣ ಮಾಡ್ತಿದ್ದ. ಹಾಗೆ ನೀಲವೇಣಿ ನೀಲವೇಣಿ ಅಂತ ನಾಮಕರಣ ಮಾಡಿದ್ದಾರೆ. ನೀಲವೇಣಿ ಪಾದ ಗೋವಿಂದ, ನೀಲವೇಣಿ ಅಂತ ನಾಮಕರಣ ಮಾಡಿ ಆ ಚಿನ್ನದ ತೊಟ್ಲಿಗೆ ಹಾಕೊಂಡು ನೀಲವೇಣಿಯನ್ನ ಲಾಲಿ ಪಾಡ್ತಿದ್ದ. ಯಾಕಪ್ಪ? ಆ
ಬಾಲಾದ ಎಲೆ ಮೇಲೆ ಬಾಲನ ಮಲಗಿಸಿ ಬಾಲದ ಎಲೆ ಮೇಲೆ ಬಾಲೆಯ ಮಲಗಿಸಿ ಬಾಲೆ ಎಲ್ಲಾರು ತೂಗುವ ಬನ್ನಿರಿದಾರಮ್ಮಯ್ಯ ರವಿಕುಲ ಚಂದ್ರನ ತೋಗಿರಮ್ಮಯ್ಯ ಚಿನ್ನದ ತೊಟಲಿಗೆ ಚೆಲುವೆಯ ಮಲಗಿಸಿ ಚಿನ್ನಾರ ತೊಡಲಿಗೆ ಚೆಲುವೆಯ ಮಲಗಿಸಿ ಚಿನ್ನದ ತೊಟಲಿಗೆ ಚೆಲುವೆಯ ಮಲಗಿಸಿ ಚೆಲುವೆ ಎಲ್ಲಾರು ತೂಗುವ ಬನ್ನಿರಿದಾರಮ್ಮಯ್ಯ ರವಿಕುಲ ಚಂದ್ರನ ತೋಗಿರಮ್ಮಯ್ಯ ಈ ರೀತಿ ಲಾಲಿಯನ್ನ ಪಾಡ್ತಾ ಇದ್ರೆ ಆಗ? ಆ ಪಟ್ಟಣ ಜನಗಳೆಲ್ಲ ಅಕ್ಕ ಹರನೋದೇವಮ್ಮನಿಗೆ ಹೆಣ್ಮಕ್ಳು ಇಲ್ಲ ಅಂತಿದ್ದು ಹೌದು. ಹೆಣ್ಮಗ ಹುಟ್ಟಿದಾತ ನೋಡ್ಕೊ ಬರುವ ಬನ್ನಿ ಅಂತ ಹೇಳಿ ಆಗ? ಅವರು ಬಂದು ಮುತ್ತಿಕ್ ಮುದ್ದಾಡ್ಕೊಂಡು ಹಾ. ಚಂದಕ್ಕೋಸ್ಕರ ಅವರು ಲಾಲಿ ಪಾಡ್ತಿದ್ದಾರೆ ಯಾಕಪ್ಪ ಲಾಲಿ 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 ಲಾಲಮ್ಮ ಲಾಲಿ ಲಾಲಿ ಪರಮಾನಂದ ರಾಮ ಗೋವಿಂದ ಲಾಲಿ ಲಾಲಿ ಲಾಲಮ ಲಾಲಿ ಲಾಲಿ ಪರಮಾನಂದ ರಾಮ ಗೋವಿಂದ ಪಾರ್ವತಿಯ ಕರ್ಣ ನಿನಗಿರ್ಲಿ ಕಂದ ಪರಮೇಶ್ವರನ ಕರ್ಣ ನಿನಗಿರ್ಲಿ ಮಗುಳೇ ಸೂರ್ಯ ಚಂದ್ರ ಮೇಲೇರಿ ಬಂದ ನಿಮ್ಮನ್ನು ಕಂಡು ಬೆರಗಾಗಿ ನಿಂದ ಜೋಜೋ ಕಂದ ಜೋಯೇರು ಭದ್ರ ನಿನ್ನ ಎಡೆಯ ಬಲ್ಲವ ಯಾರು ಶಾಮಂತಿ ರುದ್ರ ಈ ರೀತಿ ಲಾಲಿಯನ್ನು ಪಾಡ್ತಿದ್ದ ಆಗ ಆ ಹೆಣ್ಣು ಮಗಿಗೆ ಚೆನ್ನಾಗಿ ಸಾಕುವಾಗ ಸಾಕುವಾಗ ಮಹಾರಾಣಿಯವರು ಹೇಳಿದ್ರು ಸ್ವಾಮಿ ಹೆಣ್ಣು ಮಗಿಗೆ ಚೆನ್ನಾಗಿ ಸಾಕ್ತಾ ಇದ್ದೀವಿ ಅಂತ ಹೇಳಿ ಹೌದು ಚಿನ್ನದ ತೊಟ್ಲು ರನ್ನ ನೂಲಗದಲ್ಲಿ ತೂಗ್ತಾ ಇದ್ದಾರೆ ಆ ಹೆಣ್ಣು ಮಗಿಗೆ ಚೆನ್ನಾಗಿ ಸಾಕುವಾಗ ಒಂದೋ ವರ್ಷ ತುಂಬೆ ಬರತಲ್ಲೋ ಶಂಕರ ಮಾಮ 2 ವರ್ಷ ನಡೆಯ ಬರತಲ್ಲೋ ಶಂಕರ ಮಾಮ 5 ವರ್ಷ ಮಗಳು ಹಾದಾಳೋ ಶಂಕರ ಶಂಕರ ದೇವಲಿಂಗ ಮಾಯೆ ಆ ಹೆಣ್ಣು ಮಗಿಗೆ ಚೆನ್ನಾಗಿ ಸಾಕುವಾಗ ಸಾಕುವಾಗ 5 ವರ್ಷದ ಮಗಳಾಗಿ ಎಲ್ಲಾರು ಸಂತೋಷವಾಗಿದ್ದಾರೆ ಶಿವ ಶಿವ ಮಂಗಳಾರತಿ ಎತ್ತಿರೋ ಮಾದೇವ ನಿಮಗೆ ಕರ್ಪೂರದ ರತಿ ಬೆಳಗಿರೋ ಮಂಗಳಾರತಿ ಎತ್ತಿರೋ ಮಾದಪ್ಪನಿಗೆ ಕರ್ಪೂರಾರತಿ ಬೆಳಗಿರೋ ಮಾದೇವ ನೀನೇ ಗತಿಯೋ ಮಹಾದೇವ ನೀನೇ ಮತಿಯೋ ಮಾದೇವ ನೀನೇ ಗತಿಯೋ ಮಾದೇವ ನೀನೇ ಮತಿಯೋ ನೆಂಬಿದಂತ ಭಕ್ತರನ್ನು ಕಂದನಾಗಿ ಕಾಪಾಡು ಬಾಪ ಮಂಗಳಾರತಿ ಎತ್ತಿರೋ ಮಾದೇವನಿಗೆ ಕರ್ಪೂರಾರತಿ ಬೆಳಗಿರೋ ಹುಟ್ಟುದು ಉತ್ತರ ದೇಶ ಬಂದದ ಬಳ್ಳಾಡ ಸೀಮೆ ಹುಟ್ಟುದು ಉತ್ತರ ದೇಶ ಬಂದದ ಬಲನಾಡ ಸೀಮೆ ಅವರು ಕುಂತೂರು ಮಠವ ಸೇರವರಲ್ಲ ಪಂಚಲಕ್ಷರ ಪಡೆದಾರಲ್ಲೋ